ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಫಸ್ಟ್ ಇಲ್ಲಿ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ನೀಟಾಗಿ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೆ ಕಲಿಸ್ಕೊಬೇಕು ನೋಡಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಅದಕ್ಕೆ ಕಲಸಿ ಒಂದು ಪ್ಲೇಟ್ ಮುಚ್ಚಿ ಒಂದು 15 ಮಿನಿಟ್ಸು ಹಾಫ್ ಆನ್ ಅವರ್ ಇಟ್ಬಿಡಿ. ಅಷ್ಟರಲ್ಲಿ ನಾವು ಸೂಸ್ಲು ರೆಡಿ ಮಾಡ್ಕೊಳ್ಳೋಣ. ಇವಾಗ ಹುರಿದಿರೋಂಥ ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು ಹುರ್ಕೊಂಡು ಅದನ್ನು ಸಹ ಈ ಥರ ಪೌಡರ್ ಮಾಡಿ. ಎಳ್ಳು ಹುರ್ಕೊಳ್ಳಿ, ಇಲ್ಲಾಂದರೆ ಎಳ್ಳು ಹುರ್ಕೊಳ್ಳೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಚೆನ್ನಾಗಿರುತ್ತೆ. ಇವಾಗ ಬೆಲ್ಲ, ಈಗ 1 ಕಪ್ ಎಳ್ಳು ತೊಗೊಂಡ್ರೆ 1 ಕಪ್ಪು ಬೆಲ್ಲನೇ ತೊಗೊಳ್ಳಿ, ಯಾಕಂದರೆ ಇನ್ನು ನಾವು ಕೊಬ್ಬರಿ ಹುರ್ಗಡ್ಲೆ ಎಲ್ಲ ಹಾಕ್ತೀವಲ್ವಾ. ಫಸ್ಟು ಎಳ್ಳು ಹಾಕಿ ಅದ್ರ ಮೇಲೇ ಬೆಲ್ಲ ಹಾಕಿ ರುಬ್ಕೊಬೇಕು, ಇಲ್ಲ ಬೆಲ್ಲ ಎಲ್ಲ ಫುಲ್ ಜಾರ್ಗೆ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಒಣ ಕೊಬ್ಬರಿ ಬರುತ್ತಲ್ಲ ಅದು ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಎಳ್ಳು ಕ್ವಾಂಟಿಟಿ ಜಾಸ್ತಿ ಇರಬೇಕು. ಕೊಬ್ಬರಿ 1 ಕಪ್ ಎಳ್ಳು, 1 ಕಪ್ ಬೆಲ್ಲ, ಅರ್ಧ ಕಪ್ಪು ಕೊಬ್ಬರಿ, ಒಂದು ಕಾಲು ಕಪ್ಗಿಂತನೂ ಕಡಿಮೆ ಆಗೋಷ್ಟು ಹುರ್ಗಡ್ಲೆ, 1-2 ಏಲಕ್ಕಿ, ಇಷ್ಟು ಪೌಡ್ರ್ ಮಾಡಿ ಮಿಕ್ಸ್ ಮಾಡಿಕೊಂಡು ಏನು ಕರ್ಜಿಕಾಯ್ದು ಒಳಗಡೆ ಫಿಲ್ಲಿಂಗ್ ಈ ಥರ ರೆಡಿ ಮಾಡಿ ಇಟ್ಕೊಬೇಕು. ಇವಾಗ ಕಲಸಿರೋಂಥ ಹಿಟ್ಟನ್ನು ಉಂಡೆ ಆಗಿ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಂಡು, ಮಾಮೂಲಿ ಕರ್ಜಿಕಾಯಿ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮೇಲೆ ಹಾಕಿ ನೋಡಿ, ಈ ಥರ ಹಾಕಿ ಒಳಗಡೆ ಫಿಲ್ಲಿಂಗ್ ಹಾಕಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು, ಅದಕ್ಕೆ ಹಚ್ಕೊಳ್ಬೇಕು ನೋಡಿ. ಈ ಥರ ಫುಲ್ ಎಲ್ಲ ಕಡೆ ಪ್ರೆಸ್ ಮಾಡಿ ಇವಾಗ ಮೇಲ್ಗಡೆ ಇಟ್ಟು ತೆಗೆದುಬಿಡೋದು. ನೋಡಿ, ಈ ಥರ ಕರ್ಜಿಕಾಯಿ ಮಾಡಿ ಇಟ್ಕೊಂಡ್ಬಿಡೋದು. ನೀವೇನು ಮಾಡಿ ಗೊತ್ತಾ, ಫಸ್ಟ್ ಎಲ್ಲ ಕರ್ಜಿಕಾಯಿ ಮಾಡಿಕೊಂಡು ಒಂದು ಪೇಪರ್ ಮುಚ್ಚಿಟ್ಕೊಂಡ್ಬಿಡಿ, ಆಮೇಲೆ ಎಣ್ಣೆಲಿ ಕರ್ಕೊಬೋದು. ಯಾಕಂದರೆ ಒಬ್ಬರೇ ಮಾಡಿದ್ರೆ ಒಟ್ಟಿಗೆ ಮಾಡಿ ಎಣ್ಣೆಲಿ ಕರಿಯೋದು ಕಷ್ಟ ಆಗುತ್ತೆ. ಬಟ್ ಅದು ಒಣಗದೇ ಇರೋ ಥರ ಒಂದು ಪೇಪರ್ ಮುಚ್ಚಿಟ್ಕೊಂಡ್ಬಿಟ್ಟು ಒಟ್ಟಿಗೆ ಎಲ್ಲ ಕರ್ಜಿಕಾಯಿ ಮುರ್ಕೊಂಡ್ಬಿಟ್ಟು ಆಮೇಲೆ ಕಾದಿರೋಂಥ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇಲ್ಲ ಒಬ್ಬರೇ ಮಾಡೋದ್ರಿಂದ ಅಲ್ಲೇ ಎಣ್ಣೆಲಿ ಕರಿತೀವಿ ಅಂದರೆ ಟೈಮ್ ತೊಗೊಳುತ್ತೆ. ಮಾಡಿ ಒಂದು ಪೇಪರ್ ಮುಚ್ಚಿ ಇಟ್ಕೊಂಡ್ಬಿಟ್ರೆ ಏನು ಒಣಗಲ್ಲ. ಅದು ಹಾಕಿ ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಬಿಟ್ಟು ಡೀಪ್ ಫ್ರೈ ಮಾಡಿಕೊಂಡ್ರೆ ರುಚಿಯಾದ ಕರ್ಜಿಕಾಯಿ ರೆಡಿ ಆಯಿತು.